Hello everyone, welcome to 7th Standard Ganit Prakash. So in this class we are starting the 5th unit, that is parallel and intersecting lines. So 5th unit ನಿಜವಾಗ್ಲೂ ತುಂಬ ಇಂಪಾರ್ಟೆಂಟ್ ಲೆಸನ್. ಹೈಯರ್ ಸ್ಟಡೀಸ್ಗೆಲ್ಲ ಇದು ಬೇಸಿಕ್ ಆಯಿತಾ. ಈ ಲೆಸನ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರೋ ಹೈಯರ್ ಕ್ಲಾಸಸಲ್ಲಿ ಅಷ್ಟು ಕ್ಲಾಸಸ್ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಈ ಕ್ಲಾಸಲ್ಲಿ ಲೈನ್ ಬಗ್ಗೆ ಓದ್ತೀರಾ, ಆ್ಯಂಗಲ್ಸ್ ಬಗ್ಗೆ ಓದ್ತೀರಾ, ಅದರ ರಿಲೇಷನ್ ಬಗ್ಗೆ ಓದ್ತೀರಾ. ಸೊ ಇಟ್ ಈಸ್ ಆ್ಯಕ್ಚುಲಿ ಈಸಿ ಲೆಸನ್ ಕೂಡ. ಓಕೆ, yes, let's start. 5.1 across the lines. So ಈ 5.1 ಅಲ್ಲಿ ಕಂಪ್ಲೀಟ್ ನಿಮಗೆ ಲೈನ್ಸ್ ಬಗ್ಗೆ ಇದೆ ಆಯ್ತಾ. ಸೊ ಟೇಕ್ ಎ ಪೀಸ್ ಆಫ್ ಸ್ಕ್ವೇರ್ ಪೇಪರ್ ಅಂಡ್ ಫೋಲ್ಡ್ ಇಟ್ ಇನ್ ಡಿಫ್ರೆಂಟ್ ವೀಸ್. ಒಂದು ಪೇಪರ್ ತಗೊಂಡು ರ್ಯಾಂಡಮ್ ಆಗಿ ಫೋಲ್ಡ್ ಮಾಡಿ ಆಯ್ತಾ. ಸೊ ಅದನ್ನ ಮುದ್ರಬಾರ್ದು, ಫೋಲ್ಡ್ ಮಾಡಬೇಕು. ನಾವು ಆನ್ ದ ಕ್ರೀಸಸ್ ಫಾರ್ಮ್ಡ್ ಬೈ ದ ಫೋಲ್ಡ್ಸ್ ಡ್ರಾ ಲೈನ್ಸ್ ಯೂಸಿಂಗ್ ಅ ಪೆನ್ಸಿಲ್ ಆ್ಯಂಡ್ ಅ ಸ್ಕೇಲ್. ಸೊ ಫೋಲ್ಡ್ ಎಲ್ಲ ಮಾಡಾದ್ಮೇಲೆ ಮತ್ತೆ ಅದನ್ನ ಓಪನ್ ಮಾಡಿ. ಸೊ ಓಪನ್ ಮಾಡಾದ್ಮೇಲೆ ಏನಾಗುತ್ತೆ, ಅಲ್ಲಿ ಕೆಲವು ಲೈನ್ಸ್ ಕಾಣುತ್ತೆ. ಸೊ ತುಂಬಾ ಟೈಮ್ಸ್ ಫೋಲ್ಡ್ ಮಾಡ್ಬೇಕು ನೀವು, ಫೋಲ್ಡ್ ಮೇಲೆ ಫೋಲ್ಡ್ ಆ ರೀತಿ ಫೋಲ್ಡ್ ಮಾಡಾದ್ಮೇಲೆ ಮತ್ತೆ ಓಪನ್ ಮಾಡಿದಾಗ ಅಲ್ಲಿ ತುಂಬಾ ಲೈನ್ಸ್ ಫೋಲ್ಡ್ ಆಗಿರೋ ಒಂದು ಮಾರ್ಕ್ ಇರುತ್ತೆ. ಅದನ್ನ ನೀವು ಪೆನ್ಸಿಲ್ನಲ್ಲಿ ಮಾರ್ಕ್ ಮಾಡಬೇಕು ಯೂಸಿಂಗ್ ಅ ಸ್ಕೇಲ್ ಯೂಸ್ ಮಾಡ್ಕೊಂಡು ಮಾರ್ಕ್ ಮಾಡಬೇಕು, ಮೀನ್ಸ್ ಲೈನ್ ಹಾಕಬೇಕು. ಯು ವಿಲ್ ನೋಟಿಸ್ ಡಿಫ್ರೆಂಟ್ ಲೈನ್ಸ್ ಆನ್ ದ ಪೇಪರ್. ಈ ರೀತಿ ರ್ಯಾಂಡಮ್ ಆಗಿ ಕೆಲವು ಲೈನ್ಸ್ಗಳು ನಿಮಗೆ ಕಾಣ್ತಾ ಹೋಗುತ್ತೆ. ಟೇಕ್ ಎನಿ ಪೇರ್ ಆಫ್ ದ ಲೈನ್ಸ್ ಆ್ಯಂಡ್ ಅಬ್ಸರ್ವ್ ದೇರ್ ರಿಲೇಷನ್ ವಿತ್ ಈಚ್ ಅದರ್. ಓಕೆನಾ. ಸೊ ನೀವು ಒಂದೊಂದು ಲೈನ್ ಅಬ್ಸರ್ವ್ ಮಾಡಿ, ಒಂದು ಲೈನ್ ಜೊತೆಗೆ ಇನ್ನೊಂದು ಲೈನು ಏನು ರಿಲೇಷನ್ ಇದೆ ಅಂತ ಅಬ್ಸರ್ವ್ ಮಾಡಬೇಕು. ಸೊ ಲೆಟ್ ಅಸ್ ಡೂ ದ್ಯಾಟ್ ಫಸ್ಟ್. ಸೊ ಈಗ ನೋಡಿ, ಇಲ್ಲೊಂದು ಲೈನ್ ಇದೆ, ಇದ್ರ ಜೊತೆ ಇಲ್ಲೊಂದು ಲೈನ್ ಇದೆ. ಓಕೆನಾ. ಸೊ ದೀಸ್ ಟೂ ಲೈನ್ಸ್ ಆರ್ ಗೋಯಿಂಗ್ ಟುಗೆದರ್ ಅಂತ ಅರ್ಥ ಆಗುತ್ತೆ. ಆ್ಯಂಡ್ ಹಿಯರ್ ಈ ಲೈನ್ ಇದೆಯಲ್ಲ, ಸೊ ದಿಸ್ ಲೈನ್ ಆ್ಯಂಡ್ ಈ ಲೈನ್ ಅಬ್ಸರ್ವ್ ಮಾಡಿದ್ರೆ ಎರಡು ಮೀಟ್ ಆಗಿದೆ, ಅಂದರೆ ಎಲ್ಲ ಒಂದು ಕಡೆ ಟಚ್ ಆಗಿದೆ. ಸೊ ಇಲ್ಲೂ ಟಚ್ ಆಗಿರೋದು ನಾವು ಅಬ್ಸರ್ವ್ ಮಾಡ್ಬೋದು, ಇಲ್ಲೂ ಅಬ್ಸರ್ವ್ ಮಾಡ್ಬೋದು. ಈ ಲೈನು ಈ ಎರಡು ಲೈನ್ನ ಅಬ್ಸರ್ವ್ ಮಾಡಿದ್ರೆ ದೇ ಆರ್ ಕಮಿಂಗ್ ಕ್ಲೋಸರ್ ಅಂತ ಅರ್ಥ ಆಗುತ್ತಲ್ವಾ. ಸೊ ವೈಡರ್ ಇಂದ ಈ ಲೈನ್ಸ್ ಕ್ಲೋಸ್ ಆಗ್ತಾ ಇದೆ. ಸೊ ಈ ಪೇಪರ್ ಏನಾದರೂ ಇನ್ನೂ ಜಾಸ್ತಿ ಇದ್ದಿದ್ರೆ ಸಮ್ವೇರ್ ಇಟ್ ವುಡ್ ಹ್ಯಾವ್ ಟಚ್ಡ್, ಅಂದ್ರೆ ಕ್ರಾಸ್ ಆಗ್ತಿತ್ತು ಎಲ್ಲೋ ಆ ಲೈನ್. ಸೊ ಈ ರೀತಿ ಎಷ್ಟೊಂದು ಲೈನ್ಸ್ಗಳು ನಮ್ಗೆ ಕಾಣಿಸ್ತಿದೆ. ಡೂ ದೇ ಮೀಟ್? ಎಸ್, ಸಮ್ ಆಫ್ ದೆಮ್ ಮೇ ಮೀಟ್. ಇಲ್ಲಿ ಎಷ್ಟೊಂದು ಮೀಟ್ ಆಗಿತ್ತಲ್ವಾ, ಎಷ್ಟೊಂದು ಇಲ್ಲಿ ಟಚ್ ಆಗಿದೆ. ಇಫ್ ಡೂ ದೇ ನಾಟ್ ಮೀಟ್ ವಿತ್ ಇನ್ ದ ಪೇಪರ್, ಡೂ ಯು ಥಿಂಕ್ ದೇ ವುಡ್ ಮೀಟ್ ಇಫ್ ದೇ ವರ್ ಎಕ್ಸ್ಟೆಂಡೆಡ್ ಬಿಯಾಂಡ್ ದ ಪೇಪರ್? ಸೊ ಇಲ್ಲಿ ಹೇಳಿದೆ ನಾನು. ಸೊ ಈ ಪೇಪರ್ ಏನಾದರೂ ಇನ್ನೂ ಎಕ್ಸ್ಟ್ರಾ ಇದ್ದಿದ್ರೆ ಟೂ ಲೈನ್ಸ್ ಮೀಟ್ ಆಗ್ತಿತ್ತು. ಸೊ ಏನಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀವಿ ಅಂತಂದರೆ, ವಿ ಕ್ಯಾನ್ ಸಿ 3 ಟೈಪ್ಸ್ ಆಫ್ ಲೈನ್ಸ್. ಓಕೆನಾ. ನಮ್ಮ ಡೇ ಟು ಡೇ ಲೈಫಲ್ಲಿ ಆಗಿರ್ಬೋದು ಅಥವಾ ಈ ಪೇಪರ್ ಎಕ್ಸಾಂಪಲಲ್ಲಿ ನಾವು 3 ಟೈಪ್ ಆಫ್ ಲೈನನ್ನು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಯಾವ್ಯಾವ್ದು, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವರ್ಡ್ಸ್ಗಳು ಅಷ್ಟೇ ತುಂಬ ಜನ ಫಸ್ಟ್ ಟೈಮ್ ಕೇಳ್ತಿರ್ತೀರ, ಸೊ ಯು ಹ್ಯಾವ್ ಟು ರಿಮೆಂಬರ್. ಸೊ ಫಸ್ಟ್ ಒನ್ ಈಸ್ ಇಂಟರ್ಸೆಕ್ಟಿಂಗ್ ಲೈನ್. ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಇದು 7 ಥರ ಕಾಣಿಸ್ತಿದೆ, 7 ಅಲ್ಲ, ಇಟ್ ಇಸ್ 1. ಓಕೆ, ಸೆಕೆಂಡ್ ಒನ್ ಇಸ್ parallel lines, and the third one is perpendicular lines. It is very easy lines. So first one, what is this intersecting ಅಂತಂದ್ರೆ ಏನು ಅಂದ್ರೆ, ಒಂದು ಲೈನು ಇನ್ನೊಂದು ಲೈನನ್ನ ಟಚ್ ಮಾಡ್ತಿದೆ ಅಂತ ಅರ್ಥ. ಸೊ ದಿಸ್ ಈಸ್ ಇಂಟರ್ಸೆಕ್ಟಿಂಗ್, ಸಮ್ವೇರ್ ಇಟ್ ಇಸ್ ಟಚಿಂಗ್. ಸೊ ಇಲ್ಲೆಲ್ಲೋ ಟಚ್ ಆಗ್ತಿದೆ ಅಲ್ವಾ, ಸೊ ಇದನ್ನ ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೀವಿ. ಇಂಟರ್ಸೆಕ್ಟ್ ಅಂದ್ರೆ ಒಂದನ್ನ ಒಂದು ಈ ರೀತಿ ಪಾಸ್ ಆಗೋದು, ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಪಾಸ್ ಆದಾಗ ನಾವು ಅದನ್ನ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಇಂಟರ್ಸೆಕ್ಟಿಂಗ್ ಲೈನ್. ಅರ್ಥ ಆಯ್ತಾ. ಸೊ ದೆನ್ ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು? ಪ್ಯಾರಲಲ್ ಲೈನ್ಸ್ ಅಂತಂದ್ರೆ ಇದೆಲ್ಲ ನೆಕ್ಸ್ಟ್ ಟಾಪಿಕ್ ಬರುತ್ತೆ. ಬಟ್ ಯಾಕೆ ಇಂಟ್ರೊಡಕ್ಷನ್ ಅಲ್ಲೇ ಹೇಳ್ತಿದ್ದೀನಿ ಅಂದ್ರೆ, ಶುರು ಮಾಡೋಕ್ಕೂ ಮುಂಚೆ ಒಂದು ಸ್ವಲ್ಪ ನಿಮಗೆ ಪದಗಳು ಗೊತ್ತಿದ್ರೆ ಅಥವಾ ವರ್ಡ್ಸ್ಗಳು ಗೊತ್ತಿದ್ರೆ ನಿಮಗೆ ಹೋಗ್ತಾ ಹೋಗ್ತಾ ಮತ್ತೆ ಪ್ಯಾರಲಲ್ ಅಂತ ಅಂದಾಗ ಮತ್ತೆ ಕನ್ಫ್ಯೂಷನ್ ಆಗಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಹೇಳ್ತಾ ಇದ್ದೀನಿ. ಪ್ಯಾರಲಲ್ ಲೈನ್ಸ್ ಅಂತಂದ್ರೆ ಟೂ ಲೈನ್ಸ್ ಗೋಯಿಂಗ್ ಟುಗೆದರ್ ವಿತ್ ದ ಸೇಮ್ ಡಿಸ್ಟೆನ್ಸ್. ಅಂದರೆ ಈ ಲೈನ್ಸ್ಗೂ ಡಿಸ್ಟೆನ್ಸ್ ಸೇಮ್ ಇರುತ್ತೆ, ಅಂದರೆ ದ ವಿಲ್ ನೆವರ್ ಮೀಟ್. ದಿಸ್ ಇಸ್ ಕಾಲ್ಡ್ ಪ್ಯಾರಲಲ್. ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು? ನೆವರ್ ಮೀಟ್, ಅದು ಮೀಟ್ ಆಗಲ್ಲ, ಅಂದರೆ ಒಂದಕ್ಕೊಂದು ಲೈನು ಟಚ್ಚೇ ಆಗಲ್ಲ. ಇದನ್ನ ನಾವು ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ. ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದ್ರೆ ಏನು ಅಂದರೆ, ಪರ್ಪೆಂಡಿಕ್ಯುಲರ್. ಸೊ ಪರ್ಪೆಂಡಿಕ್ಯುಲರ್ ಲೈನ್ ಅಂತಂದ್ರೆ ಒಂದು ಲೈನು ಇನ್ನೊಂದು ಲೈನ್ನ ಟಚ್ ಆಗಿದೆ ಅಥವಾ ಪಾಸ್ ಕೂಡ ಆಗಿರ್ಬೋದು. ಸೊ ಇದು ಪಾಸ್ ಕೂಡ ಆಗಿರ್ಬೋದು, ಆದರೆ ಅಲ್ಲೊಂದು ಆ್ಯಂಗಲ್ ಫಾರ್ಮ್ ಮಾಡ್ತಿದೆ. ಅದೆಷ್ಟು ಡಿಗ್ರಿ ಇರುತ್ತೆ ಅಂದರೆ 90 ಡಿಗ್ರಿ ಇರುತ್ತೆ. ಸೊ ನೀವು ಆ್ಯಂಗಲ್ಸ್ ಬಗ್ಗೆ ಎಲ್ಲ ಓದಿರ್ತೀರಲ್ವಾ. ಸೊ ಪ್ರೊಟ್ರಾಕ್ಟರಲ್ಲಿ ಈ ರೀತಿ ಇರುತ್ತೆ. ಸೊ ಇಲ್ಲಿಂದ 0
10, 20, 30, 40 ಅಂದರೆ ಇಲ್ಲಿ ತನಕ ಬಂದಾಗ 90 ಇದೆಲ್ಲ ಡಿಗ್ರೀಸ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಆ್ಯಂಗಲ್ ಅಂತ ಹೇಳ್ತೀವಿ. ಸೊ ಎಕ್ಸಾಕ್ಟಾಗಿ 90 ಡಿಗ್ರಿ ಇರುತ್ತೆ. ಸೊ ಪ್ರೊಟ್ರಾಕ್ಟರಲ್ಲಿ ನೀವು ಇದನ್ನ ಮೇಲೆ ಇಲ್ಲಿ ಪೊಸಿಷನ್ ಮಾಡಿ ಇಟ್ಟಾಗ 90 ಡಿಗ್ರಿ ಕರೆಕ್ಟಾಗಿರುತ್ತೆ. ಅದನ್ನು ನಾವು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಹೇಳ್ತೀವಿ. ಸೊ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದ್ರೇನು, ಈ ರೀತಿ 90 ಡಿಗ್ರಿ ಆ್ಯಂಗಲ್ನ ಫಾರ್ಮ್ ಮಾಡಿರುತ್ತೆ. ಅದನ್ನು ನಾವು ಪರ್ಪೆಂಡಿಕ್ಯುಲರ್ ಲೈನ್ಸ್ ಬಂದಾಗ ಮತ್ತೆ ಆ್ಯಂಗಲ್ಸ್ ಅಂದ್ರೇನು ಅದೆಲ್ಲ ಇನ್ನೂ ನೀಟಾಗಿ ಹೇಳ್ಕೊಡ್ತೀನಿ. ಸೊ ಇಂಟರ್ಸೆಕ್ಟಿಂಗ್ ಲೈನ್ ಅಂದ್ರೇನು, ಸೊ ರ್ಯಾಂಡಮ್ ಆಗಿ ಒಂದಕ್ಕೊಂದು ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಪಾಸ್ ಆಗಿರುತ್ತೆ. ಪರ್ಪೆಂಡಿಕ್ಯುಲರ್ ಅಂದರೆ ದೇ ಆರ್ ದ ಲೈನ್ಸ್ ದೇ ನೆವರ್ ಮೀಟ್. ಪರ್ಪೆಂಡಿಕ್ಯುಲರ್ ಲೈನ್ ಅಂದರೆ ಎಕ್ಸಾಕ್ಟ್ಲಿ ಇಟ್ ಫಾರ್ಮ್ಸ್ 90 ಡಿಗ್ರಿ. ಅವೆರಡನ್ನೂ ಸೇರಿದ್ರೆ 90 ಡಿಗ್ರಿ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ ಡಿಡ್ ಯು ಗೆಟ್ ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಈಸ್ ಇಂಟರ್ಸೆಕ್ಟಿಂಗ್, ಪರ್ಪೆಂಡಿಕ್ಯುಲರ್ ಆ್ಯಂಡ್ ಪ್ಯಾರಲಲ್? ಸೊ ಈ ಪೇಪರ್ ಫೋಲ್ಡಲ್ಲಿ ನಿಮ್ಗೆ ಏನಕ್ಕೆ ಮಾಡಿಸಿದ್ದಾರೆ ಅಂತಂದರೆ ಈ 3 ಲೈನ್ಸ್ ಕೂಡ ಇಲ್ಲಿ ನಾವು ನೋಡ್ಬೋದು. ಸೊ ಫಸ್ಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ತುಂಬ ಕಡೆ ನಾವು ನೋಡ್ಬೋದು. ಸೊ ಎಲ್ಲೆಲ್ಲಿ ಲೈನ್ಸ್ ಇಂಟರ್ಸೆಕ್ಟ್ ಆಗಿದೆ, ಎಲ್ಲೆಲ್ಲಿ ಟಚ್ ಆಗಿದೆ ಅಂತ ನಮಗೆ ನೋಡಿದ್ರೆ ಅಲ್ಲೆಲ್ಲ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದೆ. ಓಕೆ, ಸೊ ಇಟ್ ಇಸ್ ನಾಟ್ erasing. ಓಕೆ, ಸೊ ಎಲ್ಲೆಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ನ ಚೆಕ್ ಮಾಡಿ ಎಲ್ಲೆಲ್ಲಿ ಸಿಗ್ಬೋದು. ಸೊ ಇಲ್ಲಿ ಮೀಟ್ ಆಗಿದೆ, ಇದೊಂದು ಇಂಟರ್ಸೆಕ್ಟಿಂಗ್ ಆಯಿತು, ಇಲ್ಲೊಂದು ಇಂಟರ್ಸೆಕ್ಟಿಂಗು. ಸೊ ಎಲ್ಲೆಲ್ಲಿ ಒಂದು ಲೈನು ಇನ್ನೊಂದು ಲೈನ್ನ ಟಚ್ ಆಗಿದೆ ಅದೆಲ್ಲ ಇಂಟರ್ಸೆಕ್ಟಿಂಗ್ ಲೈನ್ಸ್. ಓಕೆ, ಈ ಕಂಪ್ಲೀಟ್ ಲೈನ್ ಅಂತ ಕನ್ಸಿಡರ್ ಮಾಡಿದ್ರು ನಿಮಗೆ ಅದೇ ಸಿಗುತ್ತೆ. ಸೊ ಈ ದೊಡ್ಡ ಲೈನು ಈ ಲೈನನ್ನು ಇಂಟರ್ಸೆಕ್ಟ್ ಮಾಡಿದೆ, ಪಾಸ್ ಆಗಿದೆ ಒಂದ್ರ ಮೇಲೊಂದು. ನೆಕ್ಸ್ಟ್ ಪ್ಯಾರಲಲ್ ಲೈನ್ಸ್ ಅಂದರೆ ಎಲ್ಲೆಲ್ಲಿ ನೀವು ಪ್ಯಾರಲಲ್ ಚೆಕ್ ಮಾಡ್ಬೋದು. ಸೊ ಇದೊಂದು ಎರಡು ಲೈನು ಒಂದೇ ಸಮ ಹೋಗ್ತಿದೆ ಅಲ್ವಾ, ಸೊ ಡಿಸ್ಟೆನ್ಸು ಸೇಮ್ ಇದೆ, ಎಲ್ಲೂ ಅದು ಮೀಟ್ ಆಗ್ತಿಲ್ಲ. ಸೊ ದೇ ಆರ್ ದ ಪ್ಯಾರಲಲ್ ಲೈನ್ಸ್. ಪರ್ಪೆಂಡಿಕ್ಯುಲರ್ ಲೈನ್ಸ್ ಎಲ್ಲಿದೆ, ಪರ್ಪೆಂಡಿಕ್ಯುಲರ್ ಲೈನ್ಸ್ ಇಲ್ಲಿದೆ, ಇಲ್ಲಿ ದಿಸ್ ಲೈನ್ ಆ್ಯಂಡ್ ದಿಸ್ ಲೈನ್. ಸೊ ಇದು 90 ಡಿಗ್ರಿ ಮಾಡುತ್ತೆ. ಸೊ ಇದನ್ನು ಪರ್ಪೆಂಡಿಕ್ಯುಲರ್ ನೀಟಾಗಿ ನೀವು ಅರ್ಥ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ ಪ್ಲಸ್ ಸಿಂಬಲಲ್ಲಿ ಇರುತ್ತೆ. ಸೊ ಇಲ್ಲೆಲ್ಲ ಎಷ್ಟಿರುತ್ತೆ, 90 ಡಿಗ್ರಿ ಆ್ಯಂಗಲ್ ಇರುತ್ತೆ. ಈ ಕಡೆ ಸೈಡು 90 ಡಿಗ್ರಿ ಆ್ಯಂಗಲ್ ಇರುತ್ತೆ. ಸೊ ಇದನ್ನು ಮತ್ತೆ ಆ ಟಾಪಿಕ್ ಬಂದಾಗ ಮತ್ತೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇಷ್ಟನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. In this chapter, we will explore the relationship between lines on plane surface. So what is this new word, plane surface ಅಂದ್ರೆ ಏನು? ಪ್ಲೇನ್ ಸರ್ಫೇಸ್ ಅಂದರೆ ಖಾಲಿ ಇದೆ ಅಂತ ಅರ್ಥನಾ? ಪ್ಲೇನ್ ಸರ್ಫೇಸ್ ಅಂತಂದರೆ ನಾವು 2D ಅಂತಲೂ ಹೇಳ್ತೀವಿ. 2 ಡೈಮೆನ್ಷನ್, 2D 3D ಫಿಲಮ್ಸ್ ಅದೆಲ್ಲ ಕೇಳಿರ್ತೀರಲ್ವ ನೀವು. 2D ಅಂತಂದರೆ 2 ಡೈಮೆನ್ಷನ್ ಅಂದರೆ ಒಂದು ವಸ್ತು ಅಂತ ತಗೊಂಡಾಗ ಅದಕ್ಕೆ ನಾವು 2 ಡೈಮೆನ್ಷನಲ್ಲಿ ಮೆಷರ್ ಮಾಡ್ತೀವಿ. ಏನದು ಡೈಮೆನ್ಷನ್? ಫಾರ್ ಎಕ್ಸಾಂಪಲ್ ಪೀಸ್ ಆಫ್ ಪೇಪರ್. ಈ ಪೀಸ್ ಆಫ್ ಪೇಪರ್ಗೆ ಮೆಷರ್ಮೆಂಟ್ ಕಂಡಿಡಿ ಅಂದರೆ ನೀವು ಯಾವ್ಯಾವುದನ್ನ ಮೆಷರ್ ಮಾಡ್ತೀರಾ? ಇಲ್ಲಿ ಮೆಷರ್ ಮಾಡ್ಬೋದು. ಸೊ ಇದು ಏನು ಮೆಷರ್ ಮಾಡುತ್ತೆ? ಸೊ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ರೆಕ್ಟಾಂಗಲ್. ಸೊ ಇಟ್ ಇಸ್ ವಿಡ್ತ್ ಆರ್ ಬ್ರೆಡ್ತ್, ಇದು ಲೆಂತ್ ಅಂಡ್ ಬ್ರೆಡ್ತ್ ಅಂತ ಹೇಳ್ತೀವಲ್ವಾ. ಸೊ ಇಲ್ಲಿ ಲೆಂತ್ ಬರುತ್ತೆ, ಇಲ್ಲೊಂದು ಬ್ರೆಡ್ತ್ ಬರುತ್ತೆ, ಇನ್ಯಾವುದು ಮೆಷರ್ಮೆಂಟ್ ಇಲ್ಲಿ ಬರಲ್ಲ. ಬಟ್ ಅದೇನೆ ನೀವು ರೂಬಿಕ್ ಕ್ಯೂಬ್ಸ್ ಅಂತ ತಗೊಂಡಾಗ ಇಲ್ಲಿ ಇನ್ನೊಂದು ಹೊಸ ಡೈಮೆನ್ಷನ್ ಇದೆ. ಸೊ ಯಾವ್ದದು ಹೊಸ ಡೈಮೆನ್ಷನ್? ಇದು ಆಬ್ವಿಯಸ್ಲಿ ಬ್ರೆಡ್ತೆ, ಈ ಕಡೆ ಇರೋದು ಲೆಂತ್ ಆಗುತ್ತೆ, ಬಟ್ ಇಲ್ಲೊಂದು ಬರುತ್ತೆ ಹೈಟ್. ಓಕೆನಾ? ಸೊ ಈಗ 3 ಡೈಮೆನ್ಷನ್ ಬಂತು. ಸೊ ದಿಸ್ ಇಸ್ ನಾಟ್ ಪ್ಲೇನ್, ಇದು ಪ್ಲೇನ್ ಅಲ್ಲ, ಇದು 3 ಡೈಮೆನ್ಷನಲ್ ಆಬ್ಜೆಕ್ಟ್ ಅಂತ ನಾವು ಹೇಳ್ತೀವಿ. ಸೊ 2D ಅನ್ನೋದಕ್ಕೆ ಈಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತ, ಯಾವ್ಯಾವುದಕ್ಕೆಲ್ಲ ಹೈಟ್ ಇರಲ್ಲ, ಯಾವ್ಯಾವುದಕ್ಕೆಲ್ಲ ಲೈಕ್ ಥಿಕ್ನೆಸ್ ಇರಲ್ಲ, ಅದನ್ನೆಲ್ಲ ನಾವು 2 ಡೈಮೆನ್ಷನಲ್ ಪ್ಲೇನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಆ ಪೀಸ್ ಆಫ್ ಪೇಪರಿಗೆ ನಾವು ಹೈಟ್ ಹೇಳೋಕ್ಕಾಗತ್ತಾ? ಪೇಪರ್ ಇಷ್ಟು ಎತ್ತರದಲ್ಲಿದೆ ಅಂತ? ನೋ, ಅದಕ್ಕೆ ಏನಿರುತ್ತೆ, ಲೆಂತ್ ಇರುತ್ತೆ ಅಥವಾ ಬ್ರೆಡ್ತ್ ಇರುತ್ತೆ. ಆ್ಯಂಡ್ ಬ್ಲ್ಯಾಕ್ ಬೋರ್ಡ್ಗೂ ಅಷ್ಟೇ, ಅದರದ್ದು ಥಿಕ್ನೆಸ್ ನೀವು ಕನ್ಸಿಡರ್ ಮಾಡಬಾರ್ದು, ಬರೀ ಮೇಲ್ಗಡೆ ಸರ್ಫೇಸ್ ಮಾತ್ರ ಕನ್ಸಿಡರ್ ಮಾಡಬೇಕು. ಒಂದು ಪ್ಲೇನಲ್ಲಿದೆ ಅಲ್ವಾ ನೀಟಾಗಿ, ಅದಕ್ಕೆ ಒಂದು ಲೆಂತ್ನ ನಾವು ಮೆಷರ್ ಮಾಡ್ಬೋದು ಅಥವಾ ಬ್ರೆಡ್ತ್ನ ಮೆಷರ್ ಮಾಡ್ಬೋದು, ಹೈಟ್ನ ನಾವು ಮೆಷರ್ ಮಾಡೋಕ್ಕಾಗಲ್ಲ. ಓಕೆ, ಆ್ಯಂಡ್ ದ ಬುಲೆಟಿನ್ ಬೋರ್ಡ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ಪ್ಲೇನ್ ಸರ್ಫೇಸ್. ಸೊ ಇದೇ ರೀತಿ ನೀವು ತುಂಬ ಎಕ್ಸಾಂಪಲ್ಸ್ನ ಕಂಡುಹಿಡಿಬೋದು. ಸೊ ಈಗ ಒಂದು ಟೇಬಲ್ದು ಮೇಲ್ಗಡೆ ಸರ್ಫೇಸ್ ಅಷ್ಟೇ. ಸೊ ಟೇಬಲ್ದು ಮೇಲ್ಗಡೆ ಸರ್ಫೇಸ್ನು ಅಷ್ಟೇ. ಸೊ ಇಲ್ಲಿ ಒಂದು ಲೆಂತ್, ಇದೊಂದು ಬ್ರೆಡ್. ಸೊ 2 ಡೈಮೆನ್ಷನ್ ಆಯಿತು. ಲೆಟ್ ಅಸ್ ಅಬ್ಸರ್ವ್ ಅ ಪೇರ್ ಆಫ್ ಲೈನ್ಸ್ ದಟ್ ಮೀಟ್ ಈಚ್ ಅದರ್. ಸೊ ಈಗ ನಾವು ಈ ಎಲ್ಲ ಲೈನ್ಸ್ನು ಒಂದು ಪ್ಲೇನಲ್ಲಿ ಮಾತ್ರ ಕನ್ಸಿಡರ್ ಮಾಡ್ತಿದ್ದೀವಿ. ಒಂದು ಪ್ಲೇನ್ ಅಂತಂದರೆ ಲೈಕ್ ಒಂದು ಪೀಸ್ ಆಫ್ ಪೇಪರ್ನಲ್ಲಿ ಆ ಲೈನ್ಸ್ ಎಲ್ಲ ಇರಬೇಕು. ಬೇರೆ ಇನ್ಯಾವುದೋ 2D ಅಥವಾ ಇನ್ಯಾವುದೋ ಪ್ಲೇನಲ್ಲಿ ಅದಿರಬಾರ್ದು. ಲೈಕ್ ಈಗ ಒಂದು ಇದೇ ಬ್ಲ್ಯಾಕ್ ಬೋರ್ಡ್ ಅಂತ ತಗೊಂಡ್ರೆ ಇಲ್ಲೊಂದು ಲೈನು, ಇನ್ನೊಂದು ಯಾವುದೋ ಒಂದು ಟೇಬಲ್ ಮೇಲೆ ಇದೊಂದು ಲೈನು. ಸೊ ಇವೆರಡಕ್ಕೂ ನಾವು ಕಂಪ್ಯಾರಿಸನ್ ಮಾಡ್ತಿಲ್ಲ. ಓಕೆನಾ? ಬೋರ್ಡ್ ಎಲ್ಲೋ ಇದೆ, ಟೇಬಲ್ ಎಲ್ಲೋ ಇದೆ, ಎಲ್ಲೋ ಇರೋ ಲೈನ್ಸ್ಗಳಿಗೆ ನಾವು 2 ಡಿಫ್ರೆಂಟ್ ಪ್ಲೇನ್ಸ್ ಅಂತ ಇದನ್ನು ನಾವು ಕನ್ಸಿಡರ್ ಮಾಡ್ತಿಲ್ಲ. ಸೊ ನಮಗೆ ಬೇಕಾಗಿರೋದೇನು, ಒಂದೇ ಪ್ಲೇನಲ್ಲಿ ಇರೋ ಲೈನ್ಸ್ಗಳನ್ನ ನಾವು ಮೆಷರ್ ಮಾಡ್ತಾ ಇದ್ದೀವಿ, ಅದರ ಜೊತೆಗಿರೋ ರಿಲೇಷನ್ಸ್ನ ಕಂಡುಹಿಡಿತಾ ಇದ್ದೀವಿ. ಸೊ ದ ಲೈನ್ಸ್ ಆನ್ ದ ಸೇಮ್ ಪ್ಲೇನ್ ವಿ ಆರ್ ಕನ್ಸಿಡರಿಂಗ್. ಲೆಟ್ ಅಸ್ ಅಬ್ಸರ್ವ್ ಅ ಪೇರ್ ಆಫ್ ಲೈನ್ಸ್ ದಟ್ ಮೀಟ್ ಈಚ್ ಅದರ್. ನಾನು ಈಗಲೇ ಹೇಳ್ಕೊಟ್ಟೆ, ಏನದು
ಯಾವ ಲೈನ್ಸು ಮೀಟ್ ಆಗುತ್ತೆ ಅದನ್ನ ನಾವು ಏನಂತ ಕರಿತೀವಿ? ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಯು ವಿಲ್ ನೋಟಿಸ್ ದಟ್ ದೇ ಮೀಟ್ ಅಟ್ ಅ ಪಾಯಿಂಟ್. ಸೊ ವೆನ್ ಅ ಪೇರ್ ಆಫ್ ಲೈನ್ಸ್ ಮೀಟ್ ಈಚ್ ಅದರ್ ಅಟ್ ಅ ಪಾಯಿಂಟ್ ಆನ್ ಅ ಪ್ಲೇನ್ ಸರ್ಫೇಸ್. ಸೊ ಈಗ ಪ್ಲೇನ್ ಸರ್ಫೇಸ್ ಅನ್ನೋದಕ್ಕೊಂದು ಐಡಿಯಾ ಸಿಗ್ತಾ? ಸೊ ವಿ ಸೇ ದಟ್ ದ ಲೈನ್ಸ್ ಆರ್ ಇಂಟರ್ಸೆಕ್ಟ್ ಈಚ್ ಅದರ್. ಸೊ ಎಲ್ಲಿ ಎರಡು ಲೈನ್ ಮೀಟ್ ಆಗಿರುತ್ತೋ ಆ ಪಾಯಿಂಟ್ನ ನಾವು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಇಂಟರ್ಸೆಕ್ಟ್. ಸೊ ಇಲ್ಲಿ ತುಂಬಾ ಹೊಸ ಪದ ನೀವು ಕಲಿತೀರಾ ಈ ಲೆಸನ್ ಅಲ್ಲಿ. ಪ್ರತಿಯೊಂದು ರಿಪೀಟ್ ಆಗ್ತಾನೂ ಇರುತ್ತೆ. ನೀವು ಇದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಚಿಕ್ಕದಕ್ಕೂ ತುಂಬಾ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಸೊ ದಟ್ ನಿಮ್ಗೆ ಬ್ಯಾಕ್ ಗ್ರೌಂಡ್ ಕೂಡ ಅರ್ಥ ಆಗ್ಬೇಕು. ಹೌ ಮೆನಿ ಆಂಗಲ್ಸ್ ಡೂ ದೇ ಫಾರ್ಮ್? ಸೊ ಈಗ ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ಎಷ್ಟು ಬೇಕು ಲೈನ್ಸು? 2 ಲೈನ್ಸ್ ಬೇಕು. ನಾವೀಗ ಮಾತಾಡ್ತಿರೋ ಎಲ್ಲಾ ಲೈನ್ಸ್ಗೂ 2 ಲೈನ್ಸ್ ಕಂಪಲ್ಸರಿ ಬೇಕೇ ಬೇಕು. 2 ಲೈನ್ಸ್ ಇದ್ರೇನೆ ನಾವು ಒಂದಕ್ಕೊಂದು ರಿಲೇಷನ್ ಹೇಳ್ತಿರೋದು, ಆಯ್ತಾ? ಸೊ ಈಗ ಒಂದು ಲೈನು ಇನ್ನೊಂದು ಲೈನ್ನ ಇಂಟರ್ಸೆಕ್ಟ್ ಮಾಡ್ತಿದೆ ಅಂತ ನಾನು ಹೇಳ್ದೆ. ಹೀಗೆ ಇಂಟರ್ಸೆಕ್ಟ್ ಮಾಡಬೇಕು ಅಂತ ನಾನು ಎಲ್ಲಾರ ಹೇಳದ್ನ? ಸೊ ಇದೇ ರೀತಿ, ಲೈಕ್ ಈ ರೀತಿ ಇಂಟುನೇ ಬರಬೇಕು. ಸೊ ಈ ರೀತಿ ಆಗ್ಬಾರ್ದಾ? ಓಕೆ, ಅಥವಾ ಇಲ್ಲೆಲ್ಲೋ ಬಂದು ಇಲ್ಲಿ ಮಾತ್ರ ಟಚ್ ಆಗೋದು, ಇಲ್ಲಿ ಮಾತ್ರ ಕ್ರಾಸ್ ಆಗೋದು, ಈ ರೀತಿ ಆಗ್ಬೋದಾ? ಸೊ ಎಲ್ಲಾ ಲೈನು ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಇದು ಲೈನ್, ಇದು ಕರ್ವ್ ತರ ಕಾಣ್ತಿದೆ, ಇದು ಲೈನ್. ಓಕೆ, ಸೊ ಈ ರೀತಿ ಇಂಟರ್ಸೆಕ್ಟ್ ಆದಾಗ ಅಲ್ಲಿ ಏನ್ ಫಾರ್ಮ್ ಆಗುತ್ತೆ ಅಂದ್ರೆ ಆಂಗಲ್ ಫಾರ್ಮ್ ಆಗುತ್ತೆ. ಹೌ ಮೆನಿ ಆಂಗಲ್ಸ್ ಡೂ ದೇ ಫಾರ್ಮ್? ಸೊ ಆಂಗಲ್ಸ್ ಅಂದ್ರೆ ಏನು? ಆಂಗಲ್ಸ್ ಅಂತಂದ್ರೆ ಒಂದು ಪಾಯಿಂಟ್, ಲೈಕ್ ಫಾರ್ ಎಕ್ಸಾಂಪಲ್ 2 ಲೈನ್ಸ್ ಮೀಟ್ ಆಗಿರುತ್ತೆ. ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಲ್ಲಿ ಹೇಳಿದೆ, ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆದ್ಮೇಲೆ ಯಾವ್ದಾದ್ರು 2 ಲೈನ್ಸ್ ತಗೊಳ್ಳಿ. ಈಗ ಇಂಟರ್ಸೆಕ್ಟ್ ಆದ್ಮೇಲೆ ಐ ಕ್ಯಾನ್ ಸೇ ದಟ್ ದೇರ್ ಆರ್ 4 ಲೈನ್ಸ್ ಹಿಯರ್. ಮ್ಯಾಕ್ಸಿಮಮ್ ಅಂದ್ರೆ ಮೇನ್ ಆಗಿ 2 ಲೈನ್ಸೇ ಇರೋದು. ಬಟ್ ಪಾಯಿಂಟ್ ಇಟ್ಟ ಮೇಲೆ ನನಗೆ ಇಲ್ಲಿ 4 ಎಡ್ಜಸ್ ನ ಕಾಣಿಸ್ತಿದೆ. ಓಕೆನಾ? ಸೊ ಯಾವ್ದಾದ್ರು 2 ಲೈನ್ಸ್ ತಗೊಳ್ಳಿ. ಈ ಚಿಕ್ಕದನ್ನ ಲೈನ್ಸ್ ಅಂತ ಈಗ ಕನ್ಸಿಡರ್ ಮಾಡಿ. ಯಾವ್ದಾದ್ರು 2 ಲೈನ್ ನ ಜಾಯಿನ್ ಮಾಡಿ. ಅವಾಗ ನಮ್ಗೆ ಆಂಗಲ್ ಫಾರ್ಮ್ ಆಗುತ್ತೆ. ದಿಸ್ ಈಸ್ ಅನ್ ಆಂಗಲ್. ಸೊ ಇವೆರಡನ್ನ ಜಾಯಿನ್ ಮಾಡ್ತೀನಿ ನಾನು. ದಿಸ್ ಇಸ್ ಆಲ್ಸೋ ಆನ್ ಆಂಗಲ್. ಇದನ್ನ ಜಾಯಿನ್ ಮಾಡ್ತೀನಿ, ಇದು ಕೂಡ ಒಂದು ಆಂಗಲ್. ಅಂದ್ರೆ ಒಂದು ಪಾಯಿಂಟ್ ಜೊತೆಗೆ 2 ಲೈನ್ಸ್ ಇದ್ರೆ ಅದನ್ನ ನಾವು ಆಂಗಲ್ ಅಂತ ಹೇಳ್ತೀವಿ. ಒಂದು ಪಾಯಿಂಟ್ ಇರಬೇಕು, ಅಲ್ಲಿ 2 ಲೈನ್ಸ್, ಇವೆರಡನ್ನ ನಾನು ಜಾಯಿನ್ ಮಾಡಿದ್ರೆ ಇದು ಆಂಗಲ್. ಓಕೆನಾ? ಸೊ ಇದು ಕೂಡ ಆಂಗಲ್. ಸೊ ಈಗ ಎಷ್ಟು ಆಂಗಲ್ ಫಾರ್ಮ್ ಆಯ್ತು? 2 ಲೈನ್ ಇಂಟರ್ಸೆಕ್ಟ್ ಆದ್ರೆ, ಒಂದು ಪಾಯಿಂಟ್ ಅಲ್ಲಿ 2 ಲೈನ್ ಇಂಟರ್ಸೆಕ್ಟ್ ಆದ್ರೆ ಎಷ್ಟು ಆಂಗಲ್ ಸಿಕ್ತು ನಮ್ಗೆ? ವಿ ಗಾಟ್ 4 ಆಂಗಲ್ಸ್. ಸೊ ಈಗ ಒಂದೊಂದು ಆಂಗಲ್ಸ್ ನಾವು ನೇಮ್ ಮಾಡ್ತೀವಿ. ಓಕೆನಾ? ಸೊ ಏನದು ರಿಲೇಷನ್? ಇಲ್ಲಿ. ಸೊ ಈಗ ಇಲ್ಲೊಂದು ಲೈನ್ ಪಾಸ್ ಆಗಿದೆ, ಇಲ್ಲೊಂದು ಲೈನ್. ಸೊ ಎರಡು ಟಚ್ ಆಗಿರೋ ಪಾಯಿಂಟ್ ನ ಏನಂತ ಹೇಳ್ತೀವಿ? ಪಾಯಿಂಟ್ ಆಫ್ ಇಂಟರ್ಸೆಕ್ಟ್ ಅಥವಾ ಇಂಟರ್ಸೆಕ್ಟ್ ಅಂತ ಹೇಳ್ತೀವಿ. ಸೊ ಈಗ ಆಂಗಲ್ಸ್ ಗಳಿಗೆ ನೇಮ್ ಕೊಟ್ಟಿದ್ದಾರೆ. ನಾನು ಆಗ್ಲೇ ಹೇಳಿದೆ, 2 ಲೈನ್ ನ ಜಾಯಿನ್ ಮಾಡಿದ್ರೆ ನನ್ಗೆ ಏನ್ ಸಿಗುತ್ತೆ? ಆಂಗಲ್ ಸಿಗುತ್ತೆ. ಸೊ ಈ ಆಂಗಲ್ ನ ಎ ಅಂತ ಕೊಟ್ಟಿದ್ದಾರೆ. ಈ ಆಂಗಲ್ ಬಿ, ಸಿ, ಡಿ. ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ನೀವೇ ಬೇಕಾದ್ರೆ ಒಂದ್ ಲೈನ್ ನ ಡ್ರಾ ಮಾಡಿ. ಸ್ಕೇಲ್ ಇಟ್ಕೊಂಡು ಡ್ರಾ ಮಾಡ್ಬೇಕು, ಕೈಯಲ್ಲಿ ಮಾಡಬಾರ್ದು. ಒಂದು ಸ್ಕೇಲ್ ಅಲ್ಲಿ ಈ ರೀತಿ ಲೈನ್ ಡ್ರಾ ಮಾಡಿ, ಇನ್ನೊಂದು ರ್ಯಾಂಡಮ್ ಆಗಿ ಎಲ್ಲೋ ಇನ್ನೊಂದು ಲೈನ್ ನ ಇದ್ರ ಮೇಲೆ ಇಂಟರ್ಸೆಕ್ಟ್ ಆಗ್ಬೇಕು, ಅಂದ್ರೆ ಪಾಸ್ ಆಗ್ಬೇಕು, ಆ ರೀತಿ ಲೈನ್ ನ ಡ್ರಾ ಮಾಡಿ. ಈ ಪಾಯಿಂಟ್ ಇಂದ ನೀವು ಪ್ರೊಟ್ರಾಕ್ಟರ್ ಇಟ್ಕೊಳ್ಳಿ. ಹಿಂಗೆ ಇದ್ರ ಮೇಲೆ ಪ್ರೊಟ್ರಾಕ್ಟರ್ ಎಕ್ಸಾಕ್ಟ್ 0 ಪಾಯಿಂಟ್ ಗೆ ಪ್ರೊಟ್ರಾಕ್ಟರ್ ಮ್ಯಾಚ್ ಆಗಿರ್ಬೇಕು. ಈ ಲೈನ್ ಏನ್ ಪಾಸ್ ಆಗಿದೆ, ಇಲ್ಲಿಂದ 0 ಶುರುವಾಗಿರುತ್ತಲ್ಲ, ಅದನ್ನ ಚೆಕ್ ಮಾಡ್ಬೇಕು ನೀವು. ಇಲ್ಲಿಂದ ಏನ್ 0 ಇರುತ್ತೆ, ಇಲ್ಲಿಗೆ ಎಷ್ಟು ಬಂದಿರುತ್ತೆ ಆಂಗಲ್, ಇದನ್ನ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್ ಯು ಮೇ ಗೆಟ್ 110 ಡಿಗ್ರಿ ಬರ್ಬೋದು. ಅದು ಈ ಲೈನ್ದು 110 ಡಿಗ್ರಿ ಆಂಗಲ್. ಈ ಆಂಗಲ್ ಏನಿದೆ ಅದು 110 ಇರುತ್ತೆ. ಓಕೆನಾ? ಸೊ ಇಲ್ಲಿ ಎಷ್ಟಿರುತ್ತೆ ಚೆಕ್ ಮಾಡಿ. ಯು ವಿಲ್ ಗೆಟ್ 70 ಡಿಗ್ರಿ. ಓಕೆ, ಇಲ್ಲಿಂದ ಎಷ್ಟಿರುತ್ತೆ ಆಂಗಲ್ ಚೆಕ್ ಮಾಡಿ. ಈ ರೀತಿ ಪ್ರತಿಯೊಂದಕ್ಕೂ ಆಂಗಲ್ಸ್ ನ ಚೆಕ್ ಮಾಡಿ ಬರೀರಿ. ಯು ವಿಲ್ ಗೆಟ್ somewhere you will get 110 here. ಇಲ್ಲಿ 70. ಈ ರೀತಿ ಚೆಕ್ ಮಾಡಿ ಬರೀರಿ. ಇಲ್ಲೂ 70 ಬರುತ್ತೆ, ಆಪೋಸಿಟ್ 70 ಬರುತ್ತೆ. ಇಲ್ಲಿ 110 ಇತ್ತಲ್ವಾ, ಇದ್ರ ಆಪೋಸಿಟ್ 110 ಬರುತ್ತೆ. ಸೊ ಎ, ಬಿ, ಸಿ, ಡಿ ಅನ್ನ 4 ಆಂಗಲ್ಗೆ ನೇಮಿಂಗ್ ಕೊಟ್ಟಿದ್ದಾರೆ. ಸೊ ಎ ಏನಾಗಿರುತ್ತೆ ಸಿ ಗೆ ಈಕ್ವಲ್. ಎ ಶುಡ್ ಬಿ ಈಕ್ವಲ್ ಟು ಆಂಗಲ್ ಎ. ಈ ರೀತಿ ಆಂಗಲ್ ರೆಪ್ರೆಸೆಂಟ್ ಮಾಡ್ತೀವಿ. ಆಂಗಲ್ ಎ ವಿಲ್ ಬಿ ಈಕ್ವಲ್ ಟು ಆಂಗಲ್ ಸಿ ಅಂಡ್ ಆಂಗಲ್ ಬಿ ಈಕ್ವಲ್ ಟು ಡಿ ಈಕ್ವಲ್ ಟು ಆಂಗಲ್ ಬಿ. ಗಾಟ್ ಇಟ್? ಇದನ್ನ ನಾವು ವರ್ಟಿಕಲಿ ಆಪೋಸಿಟ್ ಆಂಗಲ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಒಂದು ಲೈನ್, 2 ಇಂಟರ್ಸೆಕ್ಟಿಂಗ್ ಲೈನ್ಸ್ ನ ಬರ್ದಿ ಅಲ್ಲಿ ಆಂಗಲ್ ಫಾರ್ಮ್ ಆಗಿರುತ್ತಲ್ಲ, ನೀವು ಅದನ್ನ ಮೆಜರ್ ಮಾಡಿದ್ರೆ ಯು ವಿಲ್ ಗೆಟ್ ಎ ಆಂಗಲ್ಗೆ ಸಿ ಆಂಗಲ್, ಅಂದ್ರೆ ಎದು ಆಪೋಸಿಟ್ ಸಿ, ಡಿದು ಆಪೋಸಿಟ್ ಬಿ, ಅವೆರಡು ಆಂಗಲ್ ಈಕ್ವಲ್ ಸಿಕ್ಕೇ ಸಿಗುತ್ತೆ. ಯು ಆಲ್ಸೋ ಟ್ರೈ.
ನೀವು ಟ್ರೈ ಮಾಡಿ ಆಂಗಲ್ ಈಕ್ವಲ್ ಸಿಗುತ್ತೆ. ಅದನ್ನ ನಾವು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ. ಕ್ಲಿಯರ್? ಎ ಆಂಗಲ್ ಎಗೆ ವರ್ಟಿಕಲಿ ಆಪೋಸಿಟ್ ಆಂಗಲ್ ಯಾವುದು ಅಂತ ಕೇಳಿದ್ರೆ ಯಾವ್ದು ಬರೀತೀರಾ? ಆಂಗಲ್ ಸಿ. ಸೊ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ ಅಂಡ್ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಡಿ. ಇದನ್ನ ನಾವು ವರ್ಟಿಕಲಿ ಆಪೋಸಿಟ್ ಆಂಗಲ್ ಅಂತ ಕರಿತೀವಿ. ಎಸ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್. Can two straight lines intersect at more than one point? ಸೊ ಎರಡು ಸ್ಟ್ರೇಟ್ ಲೈನ್ ಮೋರ್ ದೆನ್ ಒನ್ ಪಾಯಿಂಟ್ ಅಲ್ಲಿ ಮೀಟ್ ಆಗಕ್ಕಾಗತ್ತಾ? ಸೊ ಇದು ಆಲ್ರೆಡಿ ಪಾಸ್ ಆಗ್ಬಿಟ್ಟಿದೆ. ಮತ್ತೆ ಈ ಲೈನ್ ಏನಾದ್ರು ರಿಟರ್ನ್ ಆಗಿ ಮತ್ತೆ ಬಂದು ಟಚ್ ಆಗುತ್ತಾ? ನೋ. ಸೊ ಇಟ್ ವಿಲ್ ಮೀಟ್ ಅಟ್ ಓನ್ಲಿ ಒನ್ ಪಾಯಿಂಟ್. ಒನ್ ಪಾಯಿಂಟ್ ಅಲ್ಲಿ ಮಾತ್ರ ಎರಡು ಲೈನ್ಗೆ ಮೀಟ್ ಆಗಕ್ ಸಾಧ್ಯ, ಮತ್ತಿನ್ ಯಾವಾಗ್ಲೂ ಮೀಟ್ ಆಗಲ್ಲ. Activity: draw two lines on a plain sheet of paper so that they intersect. Measure the four angles formed with the protractor. ಸೊ ನಾನು ಆಗ್ಲೇ ಹೇಳಿದೆ, ಪ್ರೊಟ್ರಾಕ್ಟರ್ ಯೂಸ್ ಮಾಡ್ಕೊಂಡು ಟೂ ಲೈನ್ಸ್ ಈ ರೀತಿ ಮಾಡಿ ಇಲ್ಲೆಷ್ಟು ಬರುತ್ತೆ ಇಲ್ಲೆಷ್ಟು ಬರುತ್ತೆ ಅಂತ 4 angles ಮೆಜರ್ ಮಾಡಿ. ಇಲ್ಲಿ ಏನ್ ಬರುತ್ತೆ ಯು ವಿಲ್ ಗೆಟ್ ಎಕ್ಸಾಕ್ಟ್ಲಿ ಆಪೋಸಿಟ್ ದಿಸ್. ಇಲ್ಲೇನ್ ಬರುತ್ತೆ ಇಲ್ಲಿ ಆಪೋಸಿಟ್ ಸಿಗುತ್ತೆ. ಇದನ್ನ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಹೇಳ್ತೀವಿ ನಾವು. ಡ್ರಾ 4 such pair of intersecting lines and measure the angles formed at the point of intersection. You try. ಇದನ್ನ ಮಾಡಿ, ನಿಮ್ಗೆ ಮಾಡಿದಾಗ್ಲೇ ನೀಟಾಗಿ ಅರ್ಥ ಆಗೋದು. ವಾಟ್ ಪ್ಯಾಟರ್ನ್ಸ್ ಡು ಯು ಅಬ್ಸರ್ವ್ ಅಮಾಂಗ್ ದೀಸ್ ಆಂಗಲ್ಸ್? ಸೊ ಈ ಆಂಗಲ್ಸ್ ಮಧ್ಯೆ ಏನ್ ಪ್ಯಾಟರ್ನ್ ನಿಮ್ಗೆ ಅಬ್ಸರ್ವ್ ಮಾಡ್ತೀರಾ ಅಂತಂದ್ರೆ, ದಟ್ ಈಸ್ ವಾಟ್ ಐ ಸೆಡ್ ಹಿಯರ್. ಆಂಗಲ್ ಎ ವಿಲ್ ಬಿ ಈಕ್ವಲ್ ಟು ಆಂಗಲ್ ಸಿ, ಆಂಗಲ್ ಬಿ ವಿಲ್ ಬಿ ಈಕ್ವಲ್ ಟು ಆಂಗಲ್ ಡಿ. ಅಂದ್ರೆ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಆಪೋಸಿಟ್ ಆಂಗಲ್ಸ್ ಆರ್ ಸೇಮ್ ಅಥವಾ ಈಕ್ವಲ್ ಆಗಿರುತ್ತೆ. ಇನ್ ಫಿಗರ್ 4.2, if A angle is 120. ಸೊ ವೇರ್ ಇಸ್ ಫಿಗರ್ 5.2 ಇಲ್ಲಿದೆ. ಸೊ ಇಲ್ಲೇನಾದ್ರೂ ಎ ಆಂಗಲ್ 120 ಆಗಿದ್ರೆ ಕ್ಯಾನ್ ಯು ಫಿಗರ್ ಔಟ್ ದ ಮೆಜರ್ಮೆಂಟ್ ಆಫ್ ಬಿ, ಸಿ ಅಂಡ್ ಡಿ? ಸೊ ಈಗ 4 ಆಂಗಲ್ ಅಲ್ಲಿ ಒಂದ್ ಆಂಗಲ್ ಕೊಟ್ಟಿದ್ದಾಗ ಮಿಕ್ಕಿರೋ 4 ಕಂಡುಹಿಡಿಬಹುದಾ? ಎಸ್, ವಿ ಕ್ಯಾನ್. ಇದಕ್ಕೆ ಇಲ್ಲಿ ಇನ್ನೊಂದು ಪ್ರಾಪರ್ಟಿ ಬೇಕು. ಆ ಪ್ರಾಪರ್ಟಿ ನಾ ಹೇಳಿಲ್ಲ, ಈಗ ಹೇಳ್ತೀನಿ. ಸೊ ವೇರ್ ಕ್ಯಾನ್ ಐ ರೈಟ್? ಸೊ ದೇರ್ ಇಸ್ ನೋ ಸ್ಪೇಸ್. ಐ ವಿಲ್ ರೈಟ್ ಇನ್ ಸಮ್ ಅದರ್ ಪೇಜ್. ಎಸ್. ಸೊ ಇನ್ನೊಂದು ಪ್ರಾಪರ್ಟಿ ಯಾವ್ದು ಮಿಸ್ ಮಾಡಿದ್ದೆ ಅಂತಂದ್ರೆ, ಸೊ ಈಗ ವರ್ಟಿಕಲಿ ಆಪೋಸಿಟ್ ಆಂಗಲ್ ಕ್ಲಿಯರ್ ಆಯ್ತಾ? ವರ್ಟಿಕಲಿ ಆಪೋಸಿಟ್ ಆಂಗಲ್ ಮತ್ತೆ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಯಾಕಂತಂದ್ರೆ ನಿಮ್ಗೆ ಅದು ನೆನಪಿರ್ಬೇಕು. ವರ್ಟಿಕಲಿ ಆಪೋಸಿಟ್ ಆಂಗಲ್. ಸೊ ಇಲ್ಲೊಂದು ಇಂಟರ್ಸೆಕ್ಟಿಂಗ್ ಲೈನ್ಸ್ ನ ಬರ್ಕೊಂತೀನಿ. ಸೊ ಇಮ್ಯಾಜಿನ್ ದಿಸ್ ಇಸ್ ಎ, ದಿಸ್ ಇಸ್ ಬಿ, ಸಿ ಅಂಡ್ ಡಿ. ಸೊ ವರ್ಟಿಕಲಿ ಆಪೋಸಿಟ್ ಆಂಗಲ್ ಯಾವ್ಯಾವುದು? ಆಂಗಲ್ ಎ, angle C and angle B and angle D. So this is angle D. Okay. So ಈಗ ಇನ್ನೊಂದು ಆಂಗಲ್ ಹೇಳ್ಕೊಡೋದು ನಾನು ಹೇಳ್ಕೊಟ್ಟಿರಲಿಲ್ಲ, ಈಗ ಹೇಳ್ಕೊಡ್ತೀನಿ. ಯಾವ್ದದು ಅಂತಂದ್ರೆ ಲೀನಿಯರ್ ಪೇರ್. ಸೊ ಲೀನಿಯರ್ ಪೇರ್ ಅಂದ್ರೆ ಏನು? ಸೊ ಇಲ್ಲಿ ವರ್ಟಿಕಲಿ ಯಾವಾಗೆಲ್ಲ ಒಂದು ಲೈನ್ ಇಂಟರ್ಸೆಕ್ಟ್ ಆಗುತ್ತೋ ಅವಾಗ ನೀವು ಅರ್ಥ ಮಾಡ್ಕೋಬೇಕು, ವರ್ಟಿಕಲಿ ಆಪೋಸಿಟ್ ಆಂಗಲ್ ಎಕ್ಸಿಟ್ ಆಗೇ ಆಗುತ್ತೆ. ಅಂದ್ರೆ ನಮ್ಗೆ ವರ್ಟಿಕಲ್ ಆಪೋಸಿಟ್ ಆಂಗಲ್ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆಗೆ ಯಾವ್ದು ಸಿಗುತ್ತೆ ಅಂದ್ರೆ, ದಿಸ್ ಇಸ್ ನಾಟ್ ಪೇರ್, ದಿಸ್ ಇಸ್ ಪೇರ್. ಲೀನಿಯರ್ ಪೇರ್ ಸಿಗುತ್ತೆ. ಸೊ ಲೀನಿಯರ್ ಪೇರ್ ಅಂದ್ರೆ ಏನು? ಈಗ ಎ ಮತ್ತೆ ಬಿ ಅಬ್ಸರ್ವ್ ಮಾಡಿ, ಇಲ್ಲೊಂದು ಸ್ಟ್ರೇಟ್ ಲೈನ್ ಇದೆ. ಓಕೆನಾ? ಈ ಸ್ಟ್ರೇಟ್ ಲೈನ್ ಅಲ್ಲಿ ಕವರ್ ಆಗಿರೋ ಅಪ್ಪರ್ ಆಂಗಲ್ಸ್ ಯಾವ್ಯಾವುದು? ಇವೆರಡು. ಅಂದ್ರೆ ಎ ಆಂಗಲ್ ಪ್ಲಸ್ ಬಿ ಆಂಗಲ್. ಓಕೆ, ನೀವು ಮೆಜರ್ಮೆಂಟ್ ಮಾಡಿ ಇದನ್ನ ಬರೆದ್ರೆ ಇನ್ನೂ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಇದೇ ಸ್ಟ್ರೇಟ್ ಆಂಗಲ್ಗೆ ಕೆಳಗಡೆ ಆಂಗಲ್ ಯಾವ್ದಿದೆ? ಸಿ ಮತ್ತೆ ಡಿ ಇದೆ. ಅಂದ್ರೆ ಈ ಸ್ಟ್ರೇಟ್ ಆಂಗಲ್ ಕೆಳಗಡೆ ಯಾವ್ಯಾವ ಆಂಗಲ್ ಇದೆ? ಸಿ ಅಂಡ್ ಡಿ. ಓಕೆ, ನೆಕ್ಸ್ಟ್ ಈ ಆಂಗಲ್ ತಗೊಳ್ಳೋಣ. ಈ ಆಂಗಲ್ಗೆ ಈ ಕಡೆ ಸೈಡ್ 2 ಆಂಗಲ್ ಇದೆ, ಈ ಕಡೆ ಸೈಡ್ 2 ಆಂಗಲ್ ಇದೆ ಈ ಲೈನಿಗೆ. ಸೊ ಹಿಯರ್ ಬಿ ಪ್ಲಸ್ ಸಿ, ಇನ್ನೊಂದು ಯಾವುದು? ಎ ಪ್ಲಸ್ ಡಿ. ಸೊ ಇದಿಷ್ಟು ಆಂಗಲ್ 180 ಡಿಗ್ರಿ ಈಕ್ವಲ್ ಇರುತ್ತೆ. ಸೊ ಇವೆರಡು ಆಂಗಲ್ ನ ಸಮ್ ಮಾಡಿದ್ರೆ 180 ಈಕ್ವಲ್. ಇವೆರಡು ಆಂಗಲ್ ಸಮ್ ಮಾಡಿದ್ರೆ 180 ಡಿಗ್ರಿ. ಹಿಯರ್ ಆಲ್ಸೋ 180 ಡಿಗ್ರಿ. ಯು ಡೂ ಇಟ್ ಆನ್ ಯೋರ್ ಓನ್. ನೀವು ಈ ರೀತಿ ಲೈನ್ಸ್ ಹಾಕೊಂಡು ಮೆಜರ್ ಮಾಡಿ ಪ್ರೊಟ್ರಾಕ್ಟರ್ ನಲ್ಲಿ. ಈಗ ಇಲ್ಲಿ 110 ಡಿಗ್ರಿ ಬಂದಿದ್ರೆ ಇಲ್ಲಿ ನಾನು 70 ಡಿಗ್ರಿ ಬರೀತೀನಿ ಡೈರೆಕ್ಟ್ ಆಗಿ. ಯಾಕಂತಂದ್ರೆ ಒಂದು ಸ್ಟ್ರೇಟ್ ಲೈನ್ ಅಲ್ಲಿ ಕವರ್ ಆಗಿರೋ 2 ಆಂಗಲ್ದು ಸಮ್ ಏನಾಗಿರ್ಬೇಕು? 180 ಡಿಗ್ರಿ ಆಗಿರ್ಬೇಕು. ದಿಸ್ ಇಸ್ ದ ಪ್ರಾಪರ್ಟಿ ಆಫ್ ಲೈನ್. ಇದು ಲೈನ್ದು ಪ್ರಾಪರ್ಟಿ. ಸೊ ಒಂದು ಲೈನ್ ಹಿಂಗ್ ಪಾಸ್ ಆಗಿದೆ ಅಂದ್ರೆ ಅದ್ರಲ್ಲಿ ಕವರ್ ಆಗಿರೋ 2 ಆಂಗಲ್ದು ಸಮ್ ಏನಾಗಿರ್ಬೇಕು? 180 ಡಿಗ್ರಿ ಆಗಿರ್ಬೇಕು. ಅದಕ್ಕೆ ನಾನು ಡೈರೆಕ್ಟ್ ಆಗಿ ಬರೆದೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 180, ಸಿ ಪ್ಲಸ್ ಡಿ ಇಸ್ ಈಕ್ವಲ್ ಟು 180. ಸೊ ವೇರ್ ಇಸ್ ಎ ಪ್ಲಸ್ ಬಿ? ಇದು ಒಂದ್ ಲೈನ್ ಮೇಲೆ ಕೂರುತ್ತಲ್ವಾ ಆಂಗಲ್. ಸೊ ಎ ಪ್ಲಸ್ ಬಿ ಇಸ್ 180, ಬಿ ಪ್ಲಸ್ ಸಿ. ಸೊ ಈ ಲೈನ್ ನ ತಗೊಂಡ್ರೆ ಇಲ್ಲಿ ಕವರ್ ಆಗೋದು ಬಿ ಪ್ಲಸ್ ಸಿ. ಇದು 180, ಸಿ ಪ್ಲಸ್ ಡಿ ಇಸ್ 180,
A plus D is also 180. So it is very easy to understand. So understand carefully. ಓಕೆನಾ? ಸೊ ಈಗ ಆಂಗಲ್ 120 ಕೊಟ್ಟಿದ್ದಾರೆ. ಈ ಆಂಗಲ್ 120 ಆಗಿದ್ರೆ ಈ ಆಂಗಲ್ 120 ಆಗಿರುತ್ತೆ. ಸೊ ಈಗ ನಂಗೆ ಇಲ್ಲಿ ಸ್ಟ್ರೇಟ್ ಲೈನ್ ಕಾಣಿಸ್ತಿದೆ ಅಲ್ವಾ? ಮೇಲ್ಗಡೆ ಇರೋ A ಪ್ಲಸ್ B ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು ಅಂತ ನಮ್ಗೆ ಗೊತ್ತಲ್ವಾ? ಆಲ್ರೆಡಿ 120 ಇದೆ ಅಂದ್ರೆ ಎಷ್ಟು ಬೇಕು ರಿಮೈನಿಂಗ್ ಐ ನೀಡ್ 60 ಡಿಗ್ರಿ. ಸೊ ಇಲ್ಲಿ 60 ಡಿಗ್ರಿ ಅಂದ್ರೆ 120 ಪ್ಲಸ್ 60 ಐ ವಿಲ್ ಗೆಟ್ 180 ಡಿಗ್ರಿ. ಆಯ್ತಲ್ವಾ? ಸೊ ಈಗ 180 ಎ ಆಂಗಲ್ 120 ಆಗಿದ್ರೆ ಸಿ ಕೂಡ ಎಗೆ ಈಕ್ವಲ್ ಅಲ್ವಾ? ವರ್ಟಿಕಲಿ ಅಪೋಸಿಟ್ ಆಂಗಲ್. ಐ ಕ್ಯಾನ್ ಡೈರೆಕ್ಟ್ಲಿ ರೈಟ್ ದಿಸ್ ಇಸ್ ಆಸ್ 120 ಡಿಗ್ರಿ. ಬಿ ಆಂಗಲ್ ಡಿ ಈಕ್ವಲ್ ಅಲ್ವಾ? ಸೊ 60 ಡಿಗ್ರಿ ಆದ್ರೆ ಇಲ್ಲೂ ಕೂಡ 60 ಡಿಗ್ರಿ. ಸೊ ಒಂದೇ ಒಂದು ಆಂಗಲ್ ಗೊತ್ತಿರೋದ್ರಿಂದ ನಾನು 3 ಆಂಗಲ್ ಕಂಡುಹಿಡಿದೆ. ಇದಕ್ಕೆ ಯೂಸ್ ಆಗಿದ್ದು ಯಾವುದು? ವರ್ಟಿಕಲಿ ಆಪೋಸಿಟ್ ಆಂಗಲ್ ಒಂದು, ಇನ್ನೊಂದು ಲೀನಿಯರ್ ಪೇರ್. ಎಸ್, ಸೊ ದಿಸ್ ಇಸ್ ಫಿನಿಶ್ಡ್. Is this way true for any pair of intersecting line? Yes. ಸೊ ಈ ಮೆಥಡ್ ಏನಿದೆ ಅದೆಲ್ಲದಕ್ಕೂ ಟ್ರೂ ಆಗಿರುತ್ತೆ. ಲೈನ್ ಇಂಟರ್ಸೆಕ್ಟಿಂಗ್ ಲೈನ್ ಯಾವುದೇ ಶೇಪ್ ಅಲ್ಲಿ ಇರ್ಲಿ, ಯಾವುದೇ ಆಂಗಲ್ ಅಲ್ಲಿ ಆಗಿರ್ಲಿ, ಇದಕ್ಕೆ ವರ್ಟಿಕಲ್ ಆಪೋಸಿಟ್ ಆಂಗಲ್ ಕ್ರಿಯೇಟ್ ಆಗುತ್ತೆ, ಲೀನಿಯರ್ ಪೇರ್ ಆಂಗಲ್ ಕ್ರಿಯೇಟ್ ಆಗುತ್ತೆ. ಸೊ ಲೀನಿಯರ್ ಪೇರ್ ಅಂತಂದ್ರೆ ಮೀನಿಂಗ್ ಕೊಟ್ಟಿದ್ದಾರೆ. ಲೀನಿಯರ್ ಪೇರ್ ಅಂತಂದ್ರೆ ದೇ ಆರ್ ದ ಅಡ್ಜಸೆಂಟ್ ಆಂಗಲ್. ಅಡ್ಜಸೆಂಟ್ ಅಂದ್ರೆ ಏನು? ನೈಬರ್, ಪಕ್ಕದಲ್ಲಿರೋ ಆಂಗಲ್ ನ ಅಡ್ಜಸೆಂಟ್ ಅಂತ ಹೇಳ್ತೀವಿ. ಸೊ ಈ ರೀತಿ ಇಂಟರ್ಸೆಕ್ಟ್ ಆದ್ರೆ ಇಲ್ಲಿ ಎ ಬಿ ಸಿ ಡಿ ಅಂತ ಇದೆ ಅನ್ಕೊಳ್ಳೋಣ. ಸೊ ಎ ಬಿ ಆರ್ ಅಡ್ಜಸೆಂಟ್, ಪಕ್ಕ ಪಕ್ಕ ಇದೆ. ಬಿ ಡಿ ಆರ್ ಅಡ್ಜಸೆಂಟ್ ಹಿಯರ್, ಬಿ ಸಿ ಆರ್ ಅಡ್ಜಸೆಂಟ್. ನೀವು ಎ ಬಿ ಸಿ ನೋಡಿ ಕನ್ಫ್ಯೂಸ್ ಆಗೋದು ಬೇಡ. ಒಂದು ಆಂಗಲ್ ಇತ್ತು ಅಂದ್ರೆ ಅಪೋಸಿಟ್ ಯಾವ್ದಿದೆ ಅದು ಈಕ್ವಲ್. ಸೊ ಆಗ್ಲೇ ಎ ಸಿ ಈಕ್ವಲ್ ಇತ್ತು, ಈಗ ಎ ಡಿ ಯಾಕೆ ಈಕ್ವಲ್ ಅಂತಂದ್ರೆ ಎಗೆ ಯಾವ್ದು ಅಪೋಸಿಟ್ ಇದೆ ಅದು ಅದಕ್ಕೆ ಈಕ್ವಲ್. ಎಗೆ ಅಪೋಸಿಟ್ ಡಿ ಇದೆ, ಸೊ ಎ ಡಿ ಇಸ್ ಈಕ್ವಲ್. ಬಿಗೆ ಅಪೋಸಿಟ್ ಸಿ ಇದೆ, ಬಿ ಸಿ ಅಪೋಸಿಟ್. ಅದಕ್ಕೆ ನೀವು ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ನೇಮಿಂಗ್ ಯಾವ್ದಿದ್ರು ಓಕೆ. ಸೊ ಈಗ ಎ ಸಿ ಅನ್ನೋದು ಅಡ್ಜಸೆಂಟ್ ಆಯ್ತು. ಅಡ್ಜಸೆಂಟ್ ಅಂದ್ರೆ ಪಕ್ಕದಲ್ಲಿರೋ ಆಂಗಲ್ ಅಂತ. ಸೊ ಆ ಮೇಲ್ಗಡೆ ಇತ್ತಲ್ಲ ಕೇಸ್ 5.2 ಫಿಗರ್ ಅಲ್ಲಿ, ಅದ್ರ ಮುಖಾಂತರ ಹೇಳ್ತಿದ್ದಾರೆ ಅಡ್ಜಸೆಂಟ್ ಆಂಗಲ್ ಲೈಕ್ ಎ ಬಿ ಫಾರ್ಮ್ಡ್ ಬೈ 2 ಲೈನ್ಸ್ ಇಂಟರ್ಸೆಕ್ಟಿಂಗ್ ಈಚ್ ಅದರ್, ದೇ ಆರ್ ಕಾಲ್ಡ್ ಲೀನಿಯರ್ ಪೇರ್. ಲೀನಿಯರ್ ಪೇರ್ ಅಂತ ಹೇಳ್ತೀವಿ. ಯಾಕಂತಂದ್ರೆ ಅದರದ್ದು ಸಮ್ 180 ಡಿಗ್ರಿ ಆಗಿರುತ್ತೆ. ಈ ರೀತಿ ಇತ್ತಲ್ವಾ ಎ ಬಿ. ಸೊ ಇವೆರಡನ್ನು ಸಮ್ ಮಾಡಿದ್ರೆ ನನ್ಗೆ ಏನಾಗಬೇಕು? 180 ಡಿಗ್ರಿ ಆಂಗಲ್ ಆಗಬೇಕು. Opposite angles like BD formed by 2 lines of intersecting each other are called vertically opposite angles. So ನಾನು ತುಂಬಾ ಸತಿ ಹೇಳಿದೀನಿ ಏನು ವರ್ಟಿಕಲ್ ಆಪೋಸಿಟ್ ಆಂಗಲ್ಸ್ ಅಂದ್ರೆ ಏನು ಅಂತ, ಅಂಡ್ ಲೀನಿಯರ್ ಪೇರ್ ಅಂದ್ರೆ ಏನು ಅಂತಾನು ಹೇಳಿದೀನಿ. ಮತ್ತೆ ವಿಡಿಯೋ ಕೇಳಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್ ಟು ಈಚ್ ಅದರ್. ಸೊ ಈ ರೀತಿ ವರ್ಟಿಕಲಿ ಆಪೋಸಿಟ್ ಈ ಆಂಗಲ್ ಇದಕ್ಕೆ ಈಕ್ವಲ್ ಇರುತ್ತೆ, ಇಲ್ಲಿ ಬರೋ ಆಂಗಲ್ ಇಲ್ಲಿ ಬರೋ ಆಂಗಲ್ಗೆ ಈಕ್ವಲ್ ಇರುತ್ತೆ. From the above reasoning, we conduct that whenever 2 lines intersect, vertically opposite angles are equal. Such that justification is called proof in mathematics. Okay? ಅದನ್ನ ಪ್ರೂವ್ ತುಂಬಾ ಸತಿ ಆಯ್ತು ಪ್ರೂವ್. ನೀವು ಕೂಡ ಒಂದ್ಸತಿ ಬರ್ದಿ ಪ್ರೂವ್ ಮಾಡಿ ಈಕ್ವಲ್ ಇರುತ್ತೆ ಆಪೋಸಿಟ್ ಆಂಗಲ್ ಇಲ್ವಾ ಅಂತ. ಲಿಸ್ಟ್ ಆಲ್ ದ ಲೀನಿಯರ್ ಪೇರ್ಸ್ ಅಂಡ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಯು ಅಬ್ಸರ್ವ್. ಸೊ ಈಗ ಲೀನಿಯರ್ ಪೇರ್ಸ್ ನಾವು ಬರೀಬೇಕು. ಯಾವ್ಯಾವ್ದು ಲೀನಿಯರ್ ಪೇರ್ಸ್? ನಾನು ಆಗ್ಲೇ ಇನ್ನೊಂದು ಫಿಗರ್ ಬರ್ತಿದ್ದೀನಿ. 4 ಲೀನಿಯರ್ ಪೇರ್ಸ್ ವಿ ಕ್ಯಾನ್ ಫಿಗರ್ ಇಟ್ ಔಟ್. ಹಿಯರ್ ಬಿ ಅಂಡ್ ಸಿ. ಸೊ ಎ ಅಂಡ್ ಬಿ ಒಂದವ್ರು ಬರ್ತಿದ್ದಾರೆ. ಸೊ ಒಂದು ಸ್ಟ್ರೇಟ್ ಲೈನ್ ಅಲ್ಲಿ ಯಾವ್ಯಾವ ಆಂಗಲ್ ಕವರ್ ಆಗಿರುತ್ತೆ? ಈ ಕಡೆ ಎ ಅಂಡ್ ಬಿ, ಅಪ್ಪರ್ ಸೈಡ್ ಎ ಅಂಡ್ ಬಿ ಅವ್ರು ಬರ್ತಿದ್ದಾರೆ. ಸೊ ಡೌನ್ ಸೈಡ್ ನೋಡಿದ್ರೆ ಡಿ ಆಂಗಲ್ ಡಿ ಅಂಡ್ ಆಂಗಲ್ ಸಿ ನೋಡ್ಬೋದು. ಓಕೆನಾ? ಈ ಲೈನ್ ಅಬ್ಸರ್ವ್ ಮಾಡಿದ್ರೆ ಬಿ ಸಿ ಎ ಡಿ. ಸೊ ಆಂಗಲ್ ಬಿ ಅಂಡ್ ಆಂಗಲ್ ಸಿ, ಈ ಕಡೆ ಆಂಗಲ್ ಎ ಅಂಡ್ ಆಂಗಲ್ ಡಿ. ಓಕೆ, ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಯಾವ್ಯಾವುದು? ಡಿ ಮತ್ತೆ ಬಿ. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಎರಡೇ ಪೇರ್ ಸಿಗೋದು, ಒಂದು ಎ ಸಿ ಪೇರ್, ಇನ್ನೊಂದು ಬಿ ಡಿ ಪೇರ್. ಸೊ ಅವ್ರು ಬಿ ಡಿ ಕೊಟ್ಟಿದ್ದಾರೆ, ಇನ್ನೊಂದು ಯಾವುದು ಎ ಅಂಡ್ ಸಿ. ಓಕೆ, ಎಸ್. ಸೊ ಮೆಜರ್ಮೆಂಟ್ಸ್ ಇನ್ ಜಾಮೆಟ್ರಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಒಂದೇ ಕ್ಲಾಸ್ ತುಂಬಾ ಹೆಕ್ಟಿಕ್ ಆಗೋದು ಬೇಡ. ಎಸ್, ವಿ ಆರ್ ಗೋಯಿಂಗ್ ವೆರಿ ಸ್ಲೋ, ಬಟ್ ಟಾಪಿಕ್ ತುಂಬಾ ಚೆನ್ನಾಗಿದೆ. ನನಗೆ ಹೇಳಿದ ಎರಡೇ ಕಾನ್ಸೆಪ್ಟ್, ಒಂದು ಲೈನ್ಸ್ ಬಗ್ಗೆ 3 ಲೈನ್ಸ್ ಯಾವ್ಯಾವ್ದಿದೆ ಅಂತ ಹೇಳಿದೆ, ಇನ್ನೊಂದು ವರ್ಟಿಕಲಿ ಆಪೋಸಿಟ್ ಆಂಗಲ್ ಮತ್ತೆ ಲೀನಿಯರ್ ಪೇರ್. ಸೊ ಲೀನಿಯರ್ ಪೇರ್ ಅಂದ್ರೆ ಏನು? 2 ಆಂಗಲ್ಸ್ ಸಮ್ 180 ಡಿಗ್ರಿ ಆಗಿರುತ್ತೆ. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂದ್ರೆ ಏನು? ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಇರುತ್ತೆ ಲೈನ್ ಇಂಟರ್ಸೆಕ್ಟ್ ಆದಾಗ. ಓಕೆ, ಸೊ ರಿವೈಸ್ ಮಾಡಿ. ಚಾಪ್ಟರ್ ತುಂಬಾ ಚೆನ್ನಾಗಿದೆ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೂ ತಿಳಿಸಿ, ಇಷ್ಟ ಆಗ್ಲಿಲ್ಲ ಅಂದ್ರೂ ತಿಳಿಸಿ. Yes, thank you.